ಕಾವೇರಿ ಕಣಿವೆಯಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ. ಕೆಆರ್ಎಸ್ನಿಂದ ಈಗ 50,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತೆ. ಹಾರಂಗಿ ಜಲಾಶಯದಿಂದ 10,000 ಕ್ಯೂಸೆಕ್ ಹೊರಕ್ಕೆ, ಹೇಮಾವತಿ ಡ್ಯಾಂನಿಂದ 15,000 ಕ್ಯೂಸೆಕ್ ಅನ್ನ ನೀರನ್ನ ಹೊರಕ್ಕೆ ಹಾಕ್ತಾರೆ. ಕೆಆರ್ಎಸ್ಗೆ ಒಳಹರಿವಿನ ಪ್ರಮಾಣ ಏನಿದೆ ಅದು ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಜೆ ವೇಳೆಗೆ 50,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಕಾವೇರಿ ಕಣಿವೆ ವ್ಯಾಪ್ತಿಯಲ್ಲಿ ಮುಳುಗಡೆಯ ಭೀತಿ ಕೂಡ ಆವರಿಸಿದ್ದು ಎಚ್ಚರಿಸಲಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರೋ ಪರಿಣಾಮ ಕೆಆರ್ಎಸ್ಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ 50,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡ್ತೀವಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಾರಂಗಿ ಜಲಾಶಯದಿಂದ 10,000 ಮತ್ತು ಹೇಮಾವತಿ ಜಲಾಶಯದಿಂದ 15,000 ಕ್ಯೂಸೆಕ್ ನೀರನ್ನು ಬಿಡೋದಾಗಿ ತಿಳಿಸಲಾಗಿದ್ದು, ಕಾವೇರಿ ಕಣಿವೆ ವ್ಯಾಪ್ತಿಯಲ್ಲಿರತಕ್ಕಂತಹ ಜನರು ಎಚ್ಚರಿಕೆಯಿಂದ ಇರಿ, ಪ್ರವಾಹ ಭೀತಿ ಇದೆ ಅಂತ ಅಲರ್ಟ್ ಮಾಡಲಾಗಿದೆ. ಉತ್ತಮ ಮಳೆ ಆಗ್ತಾ ಇದೆ. ನಿರೀಕ್ಷಿತ ರೀತಿಯಲ್ಲೇ ಕೆಆರ್ಎಸ್ ಭರ್ತಿ ಆಗ್ತಾ ಇದೆ. ಸೊ ನೀರು ಎಷ್ಟು ಹೊರಕ್ಕೆ ಬರ್ತಾ ಇದೆಯೋ ಅದರ ಪ್ರಮಾಣದಲ್ಲಿ ಹೊರಕ್ಕೆ ಬಿಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಹಾರಂಗಿ ಮತ್ತು ಹೇಮಾವತಿಯಿಂದ ನೀರನ್ನು ಹೊರಕ್ಕೆ ಬಿಡ್ತೀವಿ ಅಂತ ಕೂಡ ಹೇಳಿದ್ರಿಂದ ಸಹಜವಾಗಿ ಒಮ್ಮೆಲೆಗೆ 50,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಹಾಕಿದಾಗ ಅದರ ಪ್ರವಾಹ ಭೀತಿ ಸಹಜವಾಗಿದ್ದೇ ಇರುತ್ತೆ. ಅದು ಹರಿದು ಹೋಗುವ ಫೋರ್ಸ್ ಮತ್ತು ಅದು ಎಲ್ಲೆಲ್ಲಿ ಡ್ಯಾಮೇಜ್ ಮಾಡಬಹುದು ಆ ಹಿನ್ನೆಲೆಯಲ್ಲಿ ಆ ಕಾರಣಕ್ಕಾಗಿ ಜನರನ್ನು ಕೂಡ ಅಲರ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಈಗ ಒಳಹರಿವು ಎಷ್ಟಾಗಿದೆ ಮತ್ತು 50,000 ಕ್ಯೂಸೆಕ್ ಬಿಡುವ ಸಾಧ್ಯತೆ ಬಗ್ಗೆ ಹೇಳಲಾಗ್ತಿದೆ, ಏನು ಹೇಳ್ತಾರೆ? ದಿವ್ಯಾ, ಜೂನ್ ತಿಂಗಳಿನ ಆರಂಭದಲ್ಲಿ ಕೂಡ ಮುಂಗಾರು ಮಳೆ ಸಾಕಷ್ಟು ಚುರುಕು ಪಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಕೊಳದ ಜನರಿಗೆ ಇದೀಗ ಅಲರ್ಟ್ ಅನ್ನ ಮಂಡ್ಯ ಜಿಲ್ಲಾಡಳಿತ ಮಾಡಿದೆ. ಯಾಕಂದ್ರೆ ಕೆಆರ್ಎಸ್ ಅಣೆಕಟ್ಟೆಗೆ ಇನ್ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯ ಭರ್ತಿಗೆ ಇನ್ನು ಕೇವಲ 3 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯ ಕೆಆರ್ಎಸ್ ಅಣೆಕಟ್ಟೆಯಿಂದ 30,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನ ಬಿಡ್ಲಾಗ್ತಾ ಇರುವಂಥದ್ದು. ಇನ್ನು ಇವತ್ತು ಸಂಜೆ ವೇಳೆ ಕೂಡ ಇನ್ನಷ್ಟು ಪ್ರಮಾಣದಲ್ಲಿ ಇನ್ಫ್ಲೋ ಜಾಸ್ತಿ ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ 50,000 ಕ್ಯೂಸೆಕ್ ಅನ್ನ ಬಿಡುವಂತ ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಕೊಳದ ಅಂದ್ರೆ ಕಾವೇರಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಮತ್ತೆ ಅಲ್ಲಿನ ಪ್ರವಾಸಿ ಸ್ಥಳಗಳು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಪ್ರವಾಸಿ ಸ್ಥಳಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಏರಲಾಗಿದೆ. ಈ ದಳದಲ್ಲೇ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಒಂದಷ್ಟು ಪ್ರದೇಶದಲ್ಲಿ ಏನು ಪಿಂಡ ಪ್ರದಾನ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೂ ಕೂಡ ಇದೀಗ ಬ್ರೇಕ್ ಅನ್ನ ಹಾಕಲಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಮಾಣದಲ್ಲಿ ಮಳೆ ಬೀಳುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ನಾವು ಪ್ರತಿ ವರ್ಷವೂ ಕೂಡ ಈ ತಿಂಗಳಿನಲ್ಲಿ ಕೆಆರ್ಎಸ್ ಡ್ಯಾಮ್ ಕೇವಲ ಒಂದು 80-88 ಅಡಿ ಅಷ್ಟೇ ತುಂಬುತ್ತಾ ಇತ್ತು. ಆದರೆ ಈ ಬಾರಿ ಭರ್ತಿಯ ಅಂಚಿಗೆ ತಲುಪಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಅಂದ್ರೆ ಹೆಚ್ಚಾದಂಥ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇನ್ಫ್ಲೋ ಬರುತ್ತೆ ಅಷ್ಟೇ ಪ್ರಮಾಣದಲ್ಲಿ ಔಟ್ಫ್ಲೋ ಅನ್ನು ಬಿಡಬೇಕಂತ ಅನಿವಾರ್ಯತೆ ಎದುರಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗಲಿಂದಲೇ ಕೂಡ ಜನರಿಗೆ ಇದೀಗ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಮಂಡ್ಯ ಜಿಲ್ಲಾಡಳಿತ. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಅದರಲ್ಲೂ ಸಾಮಾನ್ಯವಾಗಿ ಜೂನ್ ಅಂತ್ಯದ ವೇಳೆಗೆ ಕೆಆರ್ಎಸ್ ಡ್ಯಾಮ್ ಭರ್ತಿ ಅದು ಬಹುತೇಕ ಇರಲ್ಲ ನಾರ್ಮಲ್ ಮಳೆಯಾದಂತಹ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ. ಆದರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿದೆ. ಆ ಕಾರಣಕ್ಕಾಗಿ ಅಲ್ಲಿ ಭರ್ತಿಯ ಹಂತಕ್ಕೆ ಹೋಗ್ತಾ ಇದೆ.